ನೀವು ಏನು ಈ ಭೂಮಿ ಸರ್ಕಾರ ಸ್ವಾಧೀನ ಪಡಿಸಿಕೊಳ್ಳು ಅಂತ ಇದಕ್ಕ ಏನು ಹೋರಾಟ ನಡೆಸಿರಿ, ಇದಕ್ಕ ನಾವು ಎಲ್ಲರೂ ರಾಜ್ಯದಿಂದ ಎಲ್ಲರೂ ಬೆಂಬಲ ಕೊಡ್ತೀವಿ. ನಾವು ಇದು ಮುಂದೆ ಏನ್ ಆಕತಿ ಇದನ್ನ ನೋಡೇ ಬಿಡೋಣ. ಆದ್ರೆ ಹಿಂದ ಇವಾಗ ಒಂದ್ 2-3 ಸಾರಿ ಇದೇ ತರ ಪ್ರಯತ್ನ ಮಾಡಿದ್ರ. ಅವಾಗ ಎಲ್ಲಾರು ಹೋರಾಟ ಮಾಡಿ ಇಡೀ ರಾಜ್ಯದಿಂದ ನಾವು ಎಲ್ಲಾರು ಬಂದಿದ್ವಿ. ಅವಾಗ ಆ ಹೋರಾಟ ಮಾಡೋದ್ರಿಂದ ಅವಾಗ ಹಿಂತಗದ್ರದ. ಆದ್ರೆ ಈಗ ಮಾಡಿ ನೋಡ್ರಿ, ಈ ವಿದ್ಯುತ್ ಖಾಸಗೀಕರಣಕ್ಕೆ ಕೈ ಹಾಕಿದ್ರ ಇಡೀ ರಾಜ್ಯದಿಂದ ಎಲ್ಲಾರು ಪ್ರತಿಭಟನೆ ಮಾಡಿದ್ವಿ. ಅವಾಗ ಅದನ್ನ ಕೈ ಬಿಟ್ರ. ಇದನ್ನು ಸಹಿತ ನೀವು ಯಾರು ಹೆದರಕ್ ಹೋಗ್ಬೇಡ್ರಿ. ನಾವು ರಾಜ್ಯದಿಂದ ಎಲ್ಲಾ ಜಿಲ್ಲೆಯಿಂದ ನಾವು ನಿಮಗೆ ಸಪೋರ್ಟ್ ಇರ್ತೀವಿ. ಅದು ಏನ್ ಬೇಕಾದಾಗಲಿ ಅದನ್ನ ಬಿಡೋದಿಲ್ಲ. ನೀವು ಏನು ಇದಕ್ಕೆ ಎದಿಗೊಂಡು ಬೇಡಿರುತ್ತೆ. ನನ್ನ ಮಾತು ಮುಗಿಸ್ತೀನಿ. ನಾವೀಗ 3-4 ಸಾರಿ ಬಂದಿದ್ದೇವೆ. ಮೊನ್ನೆ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಅವರು ಬಂದಾಗ ಅವರಿಗೆ ಕಿವಿ ತಿದ್ದಿ ಹೇಳುವಂತ ಕೆಲಸವನ್ನು ಬೆಳಗಾವಿಯಲ್ಲಿ ಮಾಡಿದ್ದೇವೆ. ನಾವೇನ್ ಕೇಳ್ಕೊಂಡಿದೀವಿ ಅಂತಂದ್ರೆ, ಅಭಿವೃದ್ಧಿ ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ರೈತರಿಗೆ ತೊಂದರೆ ಕೊಟ್ಟು ಅಭಿವೃದ್ಧಿ ಸಲ್ಲ. ನಂಜುಂಡಪ್ಪ ವರದಿ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಅಭಿವೃದ್ಧಿ ಅವಶ್ಯಕತೆ ಇದೆ. ಅಲ್ಲಿ ಬರಡು ಭೂಮಿ ಇದೆ. ದಯಮಾಡಿ ನಿಮ್ಮ ಯಾವ್ಯಾವ ಸಿಟಿ ಮಾಡ್ತಿದ್ರು, AICT ಮಾಡ್ತಿದ್ರು, ಮತ್ತಾವ ಸಿಟಿ ಮಾಡ್ತಿದ್ರು ಅಲ್ಲಿ ಬನ್ನಿ ಅಂತ ಕೇಳ್ಕೊಂಡಿದ್ದೇವೆ. ನಾವು ನಿಮಗೆ ಅಲ್ಲಿ 20-20 ಸಾವಿರ ಎಕರೆಯನ್ನು ಕೊಡ್ತೇವೆ ಬನ್ನಿ ಅಂತ ಕೇಳಿದೆವು. ಆದ್ರೆ ಈ ರಾಜಕೀಯ ದುರಂಧರಿಗೆ ಇರುವಂತದ್ದು ಬೇರೆ ಚಟ ಇದೆ. ಇಲ್ಲಿಯ ಫಲವತ್ತತೆಯ ಭೂಮಿಯನ್ನು ಹಾಳು ಮಾಡಬೇಕು, ಇಲ್ಲಿಯ ರೈತರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ಅವ್ರದ್ದೇನು ಚಟ ಇದೆ. ಅದು ಈಡೇರುವುದಿಲ್ಲ. ಅದೊಂದೊಂದು ಚಟ ಇದೆ. ಮತ್ತೆ ನಮ್ಮೊಳಗೆ ಎತ್ತು ಕಟ್ಟಿ ರೈತರನ್ನು ಹೊಡೆಯುವಂಥದ್ದು ಏನಿದೆಯಲ್ಲ, ಅದು ಅವರ ಮುಂದಿನ ದಿನಮಾನದಲ್ಲಿ ಅವರು ಈ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ನನಗೊಂದು ಏನಂತಂದ್ರೆ, ನಮ್ಮ ಹಿರಿಯರು ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ಭೂ ಸುಧಾರಣಾ ಕಾಯ್ದೆಯನ್ನ ಭೂ ಸ್ವಾಧೀನ ಕಾಯ್ದೆಯನ್ನ ಮೂಲಾಗ್ರಹದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂತ ಆಗ್ರಹದೊಂದಿಗೆ ರೈತರ ಸಮ್ಮತಿ ಇಲ್ಲದೆ ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿಗೆ ನಾಶ ಮಾಡುವಂತ ಯಾವ ಪ್ರಕ್ರಿಯೆಗೂ ರೈತ ಜೊತೆ ನಿಲ್ಲುವುದಿಲ್ಲ. ಸರ್ಕಾರದ ವಿರುದ್ಧ ನಿಲ್ತಾರೆ. ಪ್ರಜಾಪ್ರಭುತ್ವ ನಮಗಿದೆ. ನಮ್ಮ ಆಶಯದ ಆಧಾರದ ಮೇಲೆ ಅಭಿವೃದ್ಧಿ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ದೊಡ್ಡ ಗಂಡಾಂತರ ಬರುವಂತ ಒಂದು ವ್ಯವಸ್ಥೆ ಬರ್ತಾ ಇದೆ. ನಾವು ಮಾನ್ಯ ಜನಪ್ರತಿನಿಧಿಗಳನ್ನ ಆರಿಸ್ಕೊಳ್ಸೋದು ಯಾಕಂತಂದ್ರೆ, ಜನರ ಅಥವಾ ನಮ್ಮ ರೈತರ ತೊಂದರೆ ತಡಕುಗಳನ್ನ ಸದನದಲ್ಲಿ ನೀವು ಚರ್ಚೆ ಮಾಡಿ ನಮ್ಮ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ, ನಮಗೆ ತೊಂದರೆ ಕೊಡಬೇಕು ಅಂತ ಹೇಳಲ್ಲ. ಹಾಗಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಜನಪ್ರತಿನಿಧಿಗಳನ್ನು ಇಲ್ಲಿ ಎಳೆದು ನಿಲ್ಲಿಸಿ, ಇಲ್ಲಿ ನಾವು ಠರಾವ್ ಮಾಡಿದಂಥದ್ದು ನೀವು ಸದನದಲ್ಲಿ ಠರಾವ್ ಮಾಡಬೇಕು, ಅದು ಕಾನೂನು ಆಗಬೇಕು ಅನ್ನುವಂಥದ್ದು ಆಗ್ತದೆ ಅನ್ನುವಂಥದ್ದು. ಆದ್ರಿಂದ ಇಂಥ ಗಂಡಾಂತರ ವ್ಯವಸ್ಥೆ ಒಳಗಡೆ ತಾವು ಹೋಗ್ಬೇಡ್ರಿ. ಪ್ರಜಾಪ್ರಭುತ್ವ ಮತ್ತು ಇಂಥ ಹೆಜ್ಜೆಯಿಂದ ಪ್ರಜಾಪ್ರಭುತ್ವ ಮತ್ತು ಕೃಷಿಗೆ ತೊಂದರೆ ಇದೆ, ಅದು ಎಂದೂ ಆಗಿಕೊಳ್ಳುವುದಿಲ್ಲ. ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನಕ್ಕೆ ಅಪಚಾರವನ್ನು ಎಂದೂ ಮಾಡಿಕೊಡುವುದಿಲ್ಲ ಅನ್ನುವಂಥದ್ದನ್ನು ಹೇಳಿ, ನಾವು ಎಲ್ಲರೂ ಈ ಭಾಗದ ರೈತರ ಜೊತೆಗೆ ಇರ್ತೇವೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ದಯವಿಟ್ಟು ನಾವು ಕಂಡಂತ ನಮ್ಮ ಭಾಗದಲ್ಲಿ ಕಂಡಂತ ಜನ ನೋಡ್ತಾ ಇರುವ ಸನ್ನಿವೇಶಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ನಮ್ಮ ಭಾಗದಲ್ಲಿ ಕೂಡ 3,000 ಹೆಕ್ಟರ್ ಭೂಮಿಯನ್ನು ಇವತ್ತ NTPC ಅವರು ವಶಪಡಿಸಿಕೊಂಡಾಗ ನಾವು ಪ್ರತಿ ಹಳ್ಳಿ ಗೋಕೇಶಿಯಿಂದ ವಿನಂತಿ ಮಾಡ್ಕೊಂಡೇವಿ, ದಯವಿಟ್ಟು ಭೂಮಿ ಕೊಡಬೇಡಿ ಅಂತ ಹೇಳಿಸಿಂದ ಅವಾಗ ನಮ್ಮನ್ನ ಹಳ್ಳಿಯಿಂದ ಹೊರಗೆ ಹಾಕಿದ್ರು. ಆಮೇಲೆ ಆ ಕಂಬ ಹಾಕುವಾಗ ಕೇವಲ 30,000-40,000 ಕೊಟ್ಟರು. ಅವಾಗ ಕೂಡ ನಾವು ಹಳ್ಳಿಯಲ್ಲಿ ಪ್ರಚಾರ ಮಾಡಕ್ ಹೋದಾಗ ನೀವು ಬಂದ್ರೆ ಅದೆಷ್ಟು ಕೊಡ್ಲಾರಂಗ್ ಮಾಡ್ತೀರಿ ಅಂತ ಹೇಳಿಸಿಂದ ಎಲ್ಲ ಹಳ್ಳಿ ಒಳಗ ಹೊರಗೆ ಹಾಕಿದ್ರು. ಅವಾಗೆಷ್ಟು ಭೂಮಿ ಬೆಲೆ ಕೇವಲ 5 ಲಕ್ಷ ಫಿಕ್ಸ್ ಮಾಡಿದ್ರು ಗೌರ್ಮೆಂಟ್. ಅವಾಗ ಹೇಳಿದ್ವಿ ಮುಂಬರುವ ದಿನಮಾನದಲ್ಲಿ ಭೂಮಿ ಬೆಲೆ ಹೆಚ್ಚಾಗ್ತದೆ, ಒಂದಿನ ಮರುಗ್ತೀರಿ ಅಂತ
ನಾವು ವಿನಂತಿ ಮಾಡಿಕೊಂಡು ಕೂಡ ಅವತ್ತು ಅಲ್ಲಿ ಭಾಗದ ರೈತರಿಗೆ ಕೇಳಲಿಲ್ಲ. ಇವತ್ತು ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನೌಕರಿ ಕೊಡ್ತೀನಿ ಅದನ್ನ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಇವತ್ತ ಆ ಭಾಗದಲ್ಲಿ ಭೂಮಿ ತಗೊಂಡ್ರು, ಫ್ಯಾಕ್ಟ್ರಿ ಕಟ್ಟಿದ್ರು. ಅಲ್ಲಿ ಎಂತ ನೌಕರಿ ಕೊಟ್ಟಿದ್ದಾರೆ ಅಂತಂದ್ರೆ ಆ ಭಾಗದವ್ರಿಗೆ ಹಾಗೆ ನಡುವದಿಂದ ನೌಕರಿ ಕೊಡ್ಲಿಕ್ಕೆ ಬರುದೇ ಇಲ್ಲ. ಅದು ಗೌರ್ಮೆಂಟ್ ಲೆವೆಲ್ ಸೆಲೆಕ್ಷನ್ ಆಗ್ಬೇಕಲ್ಲಿ ಎಂತ ನೌಕರಿ ಕೊಟ್ಟಿದ್ದಾರೆ ಅಂದ್ರೆ ಗಾರ್ಡನ್ ಕ್ಲೀನಿಂಗ್ ಮಾಡೋದು, ಕಸ ಹೊಡೆಯೋದು, ಆ ಡಸ್ಟ್ ಕ್ಲೀನ್ ಮಾಡೋದು, ಕಲ್ಲಿದ್ದು ಎತ್ತಿ ಕೊಯ್ಲಲ್ಲಿ ಹಾಕೋದು, ಇಂಥ ಕೆಲಸ. ದಯವಿಟ್ಟು ಅದಕ್ಕಾಗಿ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ಈ ಮೂಲಕ ನೀವೇನು ಬಳಸಬೇಕಾಗಿಲ್ಲ ಜೀವನದೊಳಗೆ. ಇಂಥ ಆಸ್ತಿ ಅಷ್ಟು ಉಳಿಸ್ಕೊಂಡು ಹೋದ್ರೆ ಸಾಕು, ಅದೇ ಒಂದು ದೊಡ್ಡ ಗಳಿಕೆ ನಮ್ಗೆ. ಯಾಕಂದ್ರ ಆ ಭಾಗದಾಗ 5 ಲಕ್ಷ ಕೊಟ್ಟರು, ಇವಾಗ ಅಲ್ಲಿ ಭಾಗದಾಗ ಜಮೀನ 30 ಲಕ್ಷ ಕೊಟ್ಟರು ಕೂಡ ಸಿಗ್ತಾ ಇಲ್ಲ. ಆ ಫ್ಯಾಕ್ಟ್ರಿ ಕಟ್ಟಿದ್ದಾರೆ ಅಂತಲ್ಲ, ಆ ಫ್ಯಾಕ್ಟ್ರಿ ಅಪಾಯಕಾರಿ ಇದ್ರು ಕೂಡ ಕೃಷಿಗೆ ಅಲ್ಲಿ 30 ಲಕ್ಷ ಕೊಟ್ಟರು ಅಲ್ಲಿ ಭೂಮಿ ಸಿಗ್ತಾ ಇಲ್ಲ. ಯಾಕಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಭೂಮಿ ಎಲಿವೇಶನ್ 2-3 ಪಟ್ಟು ಹೆಚ್ಚಾಗ್ತದೆ. ಅದಕ್ಕೆ ನೀವು ಒಕ್ಕಲ್ತನ ಮಾಡಿ ಏನೋ ಬಳಸೋದಕ್ಕೆ ಇವತ್ತು ನಿಮ್ಗೆ 2 ಕೋಟಿ ಕೊಡ್ತೀನಿ ಅಂತಾರ, ಇನ್ನೊಂದು 10 ವರ್ಷ ಬಿಟ್ರೆ ನಿಮ್ಗೆ 10 ಕೋಟಿ ಕೊಟ್ಟರು ಕೂಡ ನಿಮ್ ಭೂಮಿ ಸಿಗುದಿಲ್ಲ. ಅಷ್ಟು ಪ್ರತಿ ನಮ್ದು ಏನಾಗ್ತದೆ, ಇವತ್ತು ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ರೆ ಎಷ್ಟು ವರ್ಷ ಬೇಕ್ರಿ? ಇವಾಗ 10 ವರ್ಷ 9 ವರ್ಷ ಬೇಕು ಡಬಲ್ ಆಗ್ಲಿಕ್ಕೆ. ಆ 9 ವರ್ಷದಲ್ಲಿ ಭೂಮಿ ರೇಟ್ ಎಷ್ಟಾಗಿರ್ತದೆ ಅಂದ್ರೆ 20 ಕೋಟಿ ರೂಪಾಯಿ ಆಗಿರ್ತದೆ. ಅದಕ್ಕೆ ದಯವಿಟ್ಟು ಮನದಾಸೆಗೆ ಇವತ್ತು ಬರಡ ಬೆಲೆ ಬೆಂಗಳೂರು ಹತ್ರ ಹೇಳ್ತೀರಿ, ಇವತ್ತೆಲ್ಲ ನಾಳೆ ನಿಮ್ಮ ಮಕ್ಕಳಿಗೆ 10 ಕೋಟಿ ಕೊಟ್ಟು ಕೂಡ ಒಂದು ಕ್ಲಾಸ್ ಆ ಪರಿಸ್ಥಿತಿ ಬರ್ತದೆ. ಅದೇ ಒಂದು ದೊಡ್ಡ ಆಸ್ತಿ ನಿಮಗೆ, ಅದೇ ಒಂದು ದೊಡ್ಡ ಆಸ್ತಿ. ಈ ಮೂಲಕ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇವೆ, ದಯವಿಟ್ಟು ಏನು ಹೊಲಸು ನೀರು ಬಿಡಾಗ್ತಿರಲ್ಲ, ಅಪೂರ್ಣ ಶುದ್ಧೀಕರಣ ಮಾಡಿಸಿಂದ ಆ ರೈತರಿಗೆ ನೀರು ಕೊಟ್ರ ಅಲ್ಲಿ ಮತ್ತಷ್ಟು ಫಲವತ್ತಾದ ಅವರಿಗೆ ಹೊರಗೆ ಮಾಡೋ ಅವಶ್ಯಕತೆ ಇಲ್ಲ. ಆ ಭಾಗಕ್ಕೆ ಏನ್ ಮಾಡ್ತಾರೆ, ಬೆಂಗಳೂರಿನೆಲ್ಲ ಹೊಲಸು ನೀರು ತಂದು ಬೇಕತ್ಲೆ ಆ ಭಾಗಕ್ಕೆ ಬಿಟ್ಟಿಸಿಂದ ಆ ಜಮೀನು ಹಾಳು ಮಾಡ್ತಾ ಇರುವುದೇ ಸರ್ಕಾರನೇ. ಅದಕ್ಕಾಗಿ ಅಲ್ಲಿ ಒಂದು ಸುತ್ತು ಕಷ್ಟ ನೀರಿನ ಘಟಕ ಮಾಡಿಕೆಸಿಂದ ಅದೇ ಜಮೀನಿಗೆ ನೀರು ಕೊಟ್ರೆ ಆ ಭೂಮಿನೂ ಉಳಿತದ, ಅಲ್ಲಿ ರೈತರು ಫಲವತ್ತಾದ ಒಂದು ಉತ್ತಮ ಬೆಳೆಗಳನ್ನು ತೆಗಿತಾರ. ಅದಕ್ಕಾಗಿ ಉತ್ತಮ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ವಂದಿಸಿ ಕೊನೆಯದಾಗಿ ಸರ್ಕಾರಕ್ಕೆ ಒಂದೇ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸಿದೆ. ಕೇವಲ ಎಲ್ಲ ಈ ಒಂದು ಭಾಗದಲ್ಲಿ ಅಷ್ಟೇ ಜನ ಇದ್ದಾರೆ ಅಂತ ತಿಳ್ಕೋಬೇಡಿ. ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ದೇಶ ಮಟ್ಟದಲ್ಲೂ ಕೂಡ ಈ ಹೋರಾಟಕ್ಕೆ ನಮ್ಮ ರೈತ ಸಂಘಟನೆಗಳು ಬರುವುದು ಸತ್ಯ. ಯಾಕಂದ್ರೆ ಚುಕ್ಕಿ ಮೇಡಮ್ ಅವರು ಮನಸ್ಸು ಮಾಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ಕೃಷಿ ಕಾಯ್ದೆ ಹಿಂಪಡೆದಕ್ಕೆ ನಾವು ದೆಹಲಿಯಲ್ಲಿ ಕೂಡ ಅದೇ ನ್ಯಾಯಗಳನ್ನು ಎದುರ್ಕೊಂಡ್ಬಂದ ಉದಾಹರಣೆ ಇದಾವೆ. ಬಟ್ ಆ ಮಟ್ಟಕ್ಕೆ ಹೋಗಿಲ್ಲ. ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ಭೂಮಾಫಿಯಾ ಇವ್ರೇನದಾರ ಅಂತಂದ್ರ ಇಲ್ಲಿ ಅಭಿವೃದ್ಧಿ ಬರಾಕತ್ತಿಲ್ಲ. ಅವರು ಅಭಿವೃದ್ಧಿ ಬರಾಕತ್ತಿಲ್ಲ, ಇಲ್ಲಿ ಭೂಮಾಫಿಯಾ ಕೆಲಸ ಮಾಡ್ತದ. ಅವ್ರು ಜನರು ಅಭಿವೃದ್ಧಿ ಬರಾಕತ್ತಿಲ್ಲ, ಇಲ್ಲಿ ಭೂಮಿ ಕೊಳ್ಳೆ ಹೊಡಿಬೇಕು ಅಂತ. ಭೂ ಅಭಿವೃದ್ಧಿ ಅಂದ್ರೆ ಹೆಂಗಂದ್ರಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ತೆಗಾಕತ್ತಿಲ್ಲ. ಅವರು ಏನ್ ಸಿಟಿ ಕಟ್ಟಿ ಏನ್ ಕಿಸಿರ್ ಬೇಡ, ನಮ್ ಭೂಮಿ ನಾವು ಬಿಟ್ಕೊಡ್ರಿ, ನಮ್ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿಸಿದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ. ಇನ್ನೊಂದು ತಮ್ಮಲ್ಲಿ ಏನು ಏನೋ ಉದ್ಯೋಗ ಮಾಡು ಇಲ್ಲೋ ಬಿಡಿ ಹೋರಾಟಕ್ಕೆ ಕೈ ಹಾಕಿ ಎಲ್ಲಾ ರೈತ ಸಂಘಟನೆಗಳ ಒಂದು ರಾಜ್ಯ ಆಮೇಲೆ ಕನ್ನಡ ಪರ ಸಂಘಟನೆಗಳ ಒಂದು ಇಲ್ಲಿ ಒಂದು ಸಮಿತಿ ಒಂದು ಏನು ವಿನಂತಿ ಮಾಡ್ಕೊಳ್ತೀನಿ. ಮಾಡು ಇಲ್ಲವೇ ಮರಿ ಬೆಂಗಳೂರು ಮುತ್ತಿಗೆ ಒಂದ್ ಕಡೆ ಕೊಟ್ಬಿಡಿ ಬಂದ್ಬಿಡ್ತೇವೆ. ಏನಾಗಿಲ್ಲ ಅಲ್ಲಿ ಬಂದಾಗ ನಾವು ಜೈಲಿಗೆ ಹೋಗ್ಬೇಕು, ನ್ಯಾಯ ತಗೊಂಡ್ರೆ ಮನೆಗೆ ಹೋಗ್ಬೇಕು. ಎಷ್ಟು ಜನ ಕುದುರೆ 487 ಜನ ಕುದುರೆ ಹುಡುಗಾಟ ಬರಬಾರ್ದು ನಿಮ್ಗೆ ಏನಾಗ್ತದೆ? ಎಷ್ಟು ಜನ ಕುಂದ್ರು ಜೋಟ ಹಾಕ್ಬೇಕು, ಖರ್ಚಲ್ಲ, ಸಂಸಾರ ಹಾಳಾಗ್ತದ. ಬಂದಾಗ ನೀರ್ ಕಟ್ಟೋರಿಲ್ಲ, ಬೆಲೆ ತೆಗಿಯೋರಿಲ್ಲ, ದನ ಬೀಸೋರಿಲ್ಲ, ನಿಮ್ಗೂ ಅಜ್ಜ ಆಗ್ತದ. ಬಹಳ ಜನ ಕೈಗಳಿಲ್ಲ. ವಾಲಿದೆಲ್ಲ ಗಟ್ಟಿ ಹೋರಾಟಕ್ಕೆ ಕರ್ನಾಟಕದ ಕರೆ ಕೊಟ್ಬಿಡ್ರಿ. ನಾವೆಲ್ಲ ಜಿಲ್ಲೆಯಲ್ಲಿ ಕಿತ್ಕೊಂಡು ಬಂದ್ಬಿಟ್ಟೇವಿ. ನೋಡೋಣ ನಾವು ನ್ಯಾಸ್ಪತಿ ಜೈಲಿಗೆ ಹಾಕ್ತಾರೆ, ಹಾಕ್ಬಿಡಿ ಒಂದು ಬೆಂಗಳೂರು ಮಾಡಿದಾಗ ಕರೆ ಕೊಡ್ರಿ ಅಂತ ಹೇಳ್ತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.